Micromax Best Actor Kannada. It's Yash for Mr. and Mrs. Ramachari. ಎಲ್ರಿಗೂ ನಮಸ್ಕಾರ. ಸ್ಟೇಜ್ ಮೇಲೆ ತಗೋತಾ ಇರೋ ಫಸ್ಟ್ ಅವಾರ್ಡ್ ಇದು ಸೈಮಾ. ಇದು ಒಂದು ಸ್ಪೆಷಲ್ ಸಿನಿಮಾ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ತುಂಬ ಸಿನಿಮಾಗೆ ನಾವು ಕೆಲಸ ಮಾಡ್ತೀವಿ, ತುಂಬ ಶ್ರಮ ಪಡ್ತೀವಿ. ಆದರೆ ಈ ಸಿನಿಮಾ ಒಂದು ಕನಸು. ಸಾಕಷ್ಟು ವಿಷಯ ಬರೀ ಸಿನಿಮಾ ಆಗಿರಲಿಲ್ಲ ಇದರಲ್ಲಿ. ಕೆಲವರು ಹಠ ಆಗಿತ್ತು, ಕೆಲವರು ಬದುಕಾಗಿತ್ತು, ಕೆಲವು ನಿಜ ಜೀವನದ ವಿಷಯಗಳಾಗಿತ್ತು. ತುಂಬ ರೀತಿಲಿ ಈ ಸಿನಿಮಾ ಸ್ಪೆಷಲ್. ಈ ಸಿನಿಮಾ ಆಗೋದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವು ಚಿತ್ರ. ಆ ಚಿತ್ರ ಇಲ್ಲದೆ ಹೋಗಿದ್ದಿದ್ರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಇವತ್ತು ಎಷ್ಟು ದೊಡ್ಡ ಸಕ್ಸಸ್ ಆಗಿದೆಯೋ ಅಷ್ಟು ದೊಡ್ಡ ಸಕ್ಸಸ್ ಖಂಡಿತ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ವಿಷ್ಣುವರ್ಧನ್ ಸರ್, ಪುಟ್ಟಣ್ಣ ಕಣಗಾಲ್ ಅವ್ರನ್ನ. ನಮ್ಮ ಇಡೀ ತಂಡ, ಇಡೀ ರಾಮಾಚಾರಿ ಚಿತ್ರ ತಂಡ ಈ ಸಲ ಕೆಲಸ ಮಾಡಬೇಕಾದ್ರೆ ಬರೀ ಒಂದು ಸಿನಿಮಾ ಹಿಟ್ ಮಾಡಬೇಕು ಅಂತ ಕೆಲಸ ಮಾಡಲಿಲ್ಲ, ಕನ್ನಡ ಇಂಡಸ್ಟ್ರಿಗೋಸ್ಕರ ಕೆಲಸ ಮಾಡಿದೆ. ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಕೆಲಸ ಮಾಡಿದೆ. ನಮ್ಮ ಡೈರೆಕ್ಟರ್ ಸಂತೋಷ್, ಅವನು ಈ ಸಿನಿಮಾನ ಪ್ರತಿ ಹಂತದಲ್ಲೂ ಅಭಿಮಾನದಿಂದ ಕನ್ನಡತನ ತುಂಬಿ ಈ ಸಿನಿಮಾ ಮಾಡಿದ್ದಾನೆ. ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಥ್ಯಾಂಕ್ ಯು ವೆರಿ ಮಚ್. Pantaloon style icon male goes to Yash. ಎಲ್ರಿಗೂ ನಮಸ್ಕಾರ. ಸ್ಟೈಲ್ ಐಕಾನ್, ಥ್ಯಾಂಕ್ ಯು. ಒಂದೇ ಮಾತು ಹೇಳ್ತೀನಿ, ಸ್ಟೈಲು ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಮಾಡಬೇಡಿ, ಬಲವಂತವಾಗಿ ಏನು ಮಾಡಬೇಡಿ. ನೀವೇನು ಕಂಫರ್ಟೇಬಲ್ ಆಗಿರ್ತೀರೋ, ನಿಮಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ, ಅದೇ ಸ್ಟೈಲು. ಥ್ಯಾಂಕ್ ಯು. ಭಾಳ ಹೆಮ್ಮೆ ಆಗ್ತಾ ಇದೆ, ಯಾಕಂದರೆ ನಮ್ಮವರಲ್ಲ ಬೇರೆಯವ್ರು ನಿಮ್ಮನ್ನು ನಂಬರ್ 1 ಸ್ಟಾರ್ ಅಂತ ಕರೀತಾರೆ, ಅದೇ ನಮಗೆ ಭಾಳ ಖುಷಿ. ಸೊ ಟೆಲರ್ಸ್, ಸೈಮಾ 10 ವರ್ಷ ಈ ಒಂದು ಜರ್ನಿಗೆ ತಾವು ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ನಮ್ಮೂರಿಗೆ ಬಂದಿದ್ದಾರೆ ಫಸ್ಟ್ ಟೈಮ್. ಭಾಳ ವರ್ಷದ ಆಸೆ ನಂದು, ಐ ಥಿಂಕ್ ಎಲ್ಲರ ಆಸೆ ಕೂಡ ಅದು. ಸೊ ಮೊದಲನೇ ಸಲ ಇಲ್ಲಿ ಬಂದಿರೋದು ನಮ್ಮೆಲ್ರಿಗೂ ಭಾಳ ಖುಷಿಯಾಗಿದೆ. ಎಂಜಾಯ್ ಮಾಡೋಣ ಅಂತೀವಿ. You have a lot of fans in our language, Telugu as well. So వాళ్ళందరికీ మీరు ఏం చెప్దాం అనుకున్నారు మా తెలుగు ప్రేక్షకులకి? ఏం చెప్పాలి, థ్యాంక్ యూ చెప్పాలి అంతే. థ్యాంక్ యూ కూడా చాలా చిన్నదవుతుంది. అంత ప్రేమ ఇచ్చారు, అంత గౌరవం ఇచ్చారు. సో ఐ లవ్ యూ ఆల్, దాట్స్ ఆల్ ఐ కెన్ సే. సార్ అలాగే ఒక్క మాట తెలుగులో మా అందరి కోసం, ఎంతో మంది మిమ్మల్ని చూసిన తెలుగు వాళ్ళ కోసం ఒక్క తెలుగు డైలాగ్. నేను తెలుగులో మాట్లాడాను ఇప్పుడు, అది చాలా. ఆయన నాకు ఇచ్చిన రెస్పెక్ట్కి నేను ఆయనకి అంత రెస్పెక్ట్ ఇవ్వాలి. థ్యాంక్ యూ.